ಈರುಳ್ಳಿ ಬೆಳೆಗೆ ಪರಿಹಾರ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿತ್ರದುರ್ಗದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಈ ಸಮಯದಲ್ಲಿ ಬೆಳೆ ವಿಮೆಗೆ ಸಂಬಂಧಿಸಿದಂತೆ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರು ಬೆಳೆ ವಿಮೆಯ ಸಭೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆಸುತ್ತಿರುವ ವಿಷಯ ತಿಳಿಯುತ್ತಿದ್ದಂತೆ ಒಳನುಗ್ಗಲು ರೈತರು ಯತ್ನಿಸಿದರು. ಅಲ್ಲಿಯೇ ಇದ್ದ ತೋಟಗಾರಿಕಾ ಇಲಾಖೆಯ ಡಿಡಿಯವರನ್ನು ರೈತರು ತರಾಟೆಗೆ ತೆಗೆದುಕೊಂಡರು. ರೈತರಲ್ಲಿ ಭಿನ್ನಮತ ಮಾಡಬೇಡಿ, ಒಂದು ಬಣ ಕರೆದು ಇನ್ನೊಂದು ಬಣದವರನ್ನು ಕರೆಯದೆ ಹೇಗೆ ಸಭೆ ನಡೆಸುತ್ತೀರಿ ಎಂದು ಪ್ರಶ್ನಿಸಿದರು. ಈ ಮಧ್ಯೆ ಪ್ರವೇಶಿಸಿದ ಎಡಿಸಿ ಬಿಟಿ ಕುಮಾರಸ್ವಾಮಿ ಸಭೆಯನ್ನು ರದ್ದು ಮಾಡಿ ಜಿಲ್ಲಾಧಿಕಾರಿಗಳ ಬಳಿ ಮಾತನಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳೇ ಸಭೆಯನ್ನು ತೆಗೆದುಕೊಳ್ಳುತ್ತಾರೆ. ಆಗ ಎರಡು ಬಣಗಳ ರೈತರ ಮುಖಂಡರನ್ನು ಕರೆಯಲಾಗುತ್ತದೆ ಎಂದು ರೈತರನ್ನು ಸಮಾಧಾನಪಡಿಸಿದರು. ಚರ್ಚೆ ಮಾಡಿ ತೀರ್ಮಾನ ಕರೆಯೋದು. ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಯಾವುದೇ ಸಮಸ್ಯೆ, ಒಂದು ಬೆಳೆ ವಿಮೆ ಇರ್ಬೋದು, ಬೆಳೆ ಪರಿಹಾರ ಇರ್ಬೋದು, ಯಾವುದೇ ಸಮಸ್ಯೆ ಅಂತ ಮಾತಾಡ್ಬೇಡಪ್ಪ. ನಾವು ಯಾವ ಕೃಷಿ ಇಲಾಖೆ ಮಾತು ಮೀಟಿಂಗ್ ಮಾಡ್ತೀವಿ ನಮ್ಮನ್ನ ತೋಟಗಾರಿಕೆ ವಿಕಾಸ ಯಾವ್ದು ಕರೆದಿರಲ್ಲ. ನಮ್ಮ ಆಗ ಬಂದು ಕೇಳಿದಾಗ ನಮ್ಗೆ ಅಜ್ಜಿಪಟ ಮಾತಾಡ್ತೀವಿ, ಬೇರೆ ಸಂಬಂಧ ಅಂತ ಇರ್ತವೆ. ಉಡಾಪತ್ರ ಬೇಕಾದ್ರೆ ಬಾಯಿಂದ ಇದೇ ಪೊಲೀಸರು ಕಳಿಸಿದಾಗ ನಮ್ಗೆ ಲೆಟರ್ ಯಾಕೆ ಕೊಡ್ತಾರ, ಅವರು ಮಾತಾಡ್ತಾರೆ. ನಾವು ಈ ರೇಟ್ ನಮ್ಮ ಜನರಿಗೆ ಮತ್ತಿಂತ ಡಿಡಿಎಫ್ ಜಿಲ್ಲೆ ಬೇಕಾಗಿಲ್ಲ. ಈ ಜಿಲ್ಲೆ ರೈತರ ಬೇರೆ ನಾವು ರೈತರಲ್ಲ, ಬೇಕಾಗಿಲ್ಲ. ನಮ್ಮ ರೈತರ ಮಧ್ಯೆ ಸಮಸ್ಯೆ ಎಲ್ಲ ಒಂದೇ, ಎಲ್ಲರೂ ಕರಿಬೇಕಾಗ್ತಿದ್ದೀವಿ. ನಮ್ಮ ರೈತ ಸಮಸ್ಯೆ ಎಲ್ಲ ಒಂದೇ ರೈತ ರೈತ ಸಮಸ್ಯೆ ಎಲ್ಲ ನಮ್ಮ ಇಂಥ ಡಿಡಿಎಫ್ ಜಿಲ್ಲೆ ಬೇಕಾಗಿಲ್ಲ. ಇದು ಹೋಗ್ತಾ ಇವತ್ತು ಮೀಟಿಂಗ್ ಕರೆದ್ರಲ್ಲ, ನಮ್ಮನ್ನ ವಿಮಾ ಕಂಪನಿಗೆ ಸದಸ್ಯ ಮಾಡಿದ್ದಾರೆ. ಓಕೆ, ಇನ್ನೊಂದ್ಸತಿ ಯಾವುದೇ ಒಂದು ವಿಚಾರ ಬಂದು ರೈತರು ಎಲ್ಲ ಬಣಗಳಲ್ಲಿ ಯಾರು ಮುಖ್ಯಸ್ಥರುಗಳಿದ್ದಾರೆ ಎಲ್ಲರೂ ಬರೋಕ್ಕಾಗಲ್ಲ. ಒಂದು ಬಣದಲ್ಲಿ 4 ಜನ 5 ಜನ ಯಾರು ಮುಖ್ಯವಾಗಿ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ, ಹೋರಾಟದ ಅನುಭವ ಇರೋಂಥ ನಾವು ಕಲ್ತ್ಬಿಟ್ಟು ಮಾಡಬೇಕಾಗುತ್ತೆ. ಈ ಸಭೆನ ಮುಂದೂಡಿ ಅವಕ್ಕೆ DC ಅವರೇ ತಗೊಂತಾರೆ ನೆಕ್ಸ್ಟ್ ವೀಕ್ ಒಳಗೆ. ಈ ಬಣದವ್ರಿಗೆ ಏನಿದ್ದಾರೆ ಎಲ್ಲರನ್ನೂ 4 ಜನನು ಮತ್ತು ಇನ್ಸೂರೆನ್ಸ್ ಅನ್ನು ಕರೆಸ್ಬಿಟ್ಟು ಮೀಟಿಂಗ್